ನಮಸ್ಕಾರ ಕರ್ನಾಟಕ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಫ್ರೀಸ್ ಆಗಿದೆಯಾ? ಹಾಗಾದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹುಲಿ ನೀವೇನ ಹೋಗಿ ಅಂಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ಬಂದು ಸಾಯಿಸೇ ಬಿಡುತ್ತೆ, ಓಕೆನಾ? ಆ ಟೈಮಲ್ಲಿ ಕಾದು ನಿಂತು ಬೇಟೆ ಆಡಿದ್ರೆ ಖಂಡಿತವಾಗ್ಲೂ ಹುಲಿನೂ ಹೊಡಿಬಹುದು, ಆನೆ ಕೂಡ ಹೊಡಿಬಹುದು ಖಂಡಿತವಾಗ್ಲು ಆ ಒಂದು ಜಾಗದಲ್ಲಿ. ಆಕ್ಚುಲಿ ನಿಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಯಾಕೆ ಫ್ರೀಸ್ ಆಗ್ತಾ ಇದೆ ಅಂತ ಮೊದಲು ತಿಳ್ಕೊಬೇಕು. ನಾವು ಮಾಡೋವಂಥ ಒಂದೊಂದು ಮಿಸ್ಟೇಕಲ್ಲೂ ಒಂದೊಂದು ಫ್ರೀಸ್ನ ಇಡ್ತಾ ಹೋಯ್ತಾ ಇರ್ತಾರೆ ಯೂಟ್ಯೂಬ್ ಕಡೆಯಿಂದ. ಅದು ಹೇಗೆಲ್ಲ ಫ್ರೀಸ್ ಆಗುತ್ತೆ ಅಂದರೆ, ಈ ಫ್ರಿಜ್ಜಲ್ಲಿ ಐಸ್ ಬಾಕ್ಸ್ ಕ್ಯೂಬ್ಸ್ನ ನೋಡಿರ್ತೀರಲ್ಲ, ಆ ಥರ ಒಂದೇ ಕಡೆ ಫ್ರೀಸ್ ಆಗಿರುತ್ತೆ. ವ್ಯೂಸು ಬರಲ್ಲ, ಸಬ್ಸ್ಕ್ರೈಬರ್ಸ್ ಬರಲ್ಲ, ವಾಚ್ ಟೈಮ್ ಬರಲ್ಲ, ಯಾವುದೂ ಬರಲ್ಲ. ಹಾಗೆ ಫ್ರೀಸ್ ಆಗಿ ನಿಂತಿರುತ್ತೆ. ವ್ಯೂಸ್ ಕೂಡ ಜನರೇಟ್ ಆಗಲ್ಲ. ಕೊನೆಗೆ ನಿಮ್ಮ ಒಂದು ಚಾನೆಲ್ ಅಲ್ಲಿಗೆ ಡೆಡ್ ಆದಂಗೆನೆ. ಇವೆಲ್ಲ ಯಾವ ಕಾರಣಕ್ಕೆ ಆಗುತ್ತೆ ಅನ್ನೋದನ್ನ ನಾವು ನಿಧಾನಕ್ಕೆ ತಿಳ್ಕೊಳ್ಳೋಣ. ಫಸ್ಟ್ ಆಫ್ ಆಲ್, ಯಾಕೆ ಫ್ರೀಸ್ ಮಾಡ್ತಾರಂದ್ರೆ, ನಮ್ಮ ಒಂದು ಯೂಟ್ಯೂಬ್ ವಿಡಿಯೋಸ್ ಡೇ ಬೈ ಡೇ ಆಗ್ತಾ ಇದ್ರೆ ಕೂಡ ಯಾವುದೋ ಒಂದು ಪರ್ಟಿಕ್ಯುಲರ್ ವಿಡಿಯೋ ಅಲ್ಲಿ ವ್ಯೂಸ್ ಬಂದಿರಲ್ಲ, ಅದನ್ನ ನಾವು ಒಂದು ವೇಳೆ ಡಿಲೀಟ್ ಮಾಡಿರ್ತೀವಿ, ಅಕಸ್ಮಾತ್ ನಾವು ಅನ್ಲಿಸ್ಟಲ್ಲಿ ಇಟ್ಟಿರ್ತೀವಿ, ಇಲ್ಲ ಅಂದರೆ ಯಾವುದೋ ಒಂದು ಕಾರಣಕ್ಕೆ ಗುರು ಅದು ಹೋಯ್ತು, ಕಾಪಿರೈಟ್ ಕ್ಲೈಮ್ ಆಗಿದ್ರು ನಾನು ನೋಡಿಲ್ಲ ಅನ್ನೋದು ಕಾರಣಕ್ಕೋಸ್ಕರ ಕೂಡ ಫ್ರೀಸ್ ಮಾಡ್ತಾರೆ. ಡೇ ಬೈ ಡೇ ನಿಮ್ಮ ಒಂದು ವ್ಯೂಸ್ ಕೌಂಟು ಕೂಡ ಕಡಿಮೆ ಆಗ್ತಾ ಇರುತ್ತೆ, ನಿಮ್ಮ ಚಾನಲ್ ಪರ್ಫಾರ್ಮೆನ್ಸು ಕೂಡ ಕಡಿಮೆ ಆಗಿರುತ್ತೆ. ಆ್ಯಂಡ್ ಇನ್ನೊಂದು ಮಿಸ್ಟೇಕ್ ಏನಂದರೆ, ಇಷ್ಟು ದುಡ್ಡು ಕೊಟ್ಟರೆ ಇಷ್ಟು ಸಬ್ಸ್ಕ್ರೈಬರ್ಸ್, ಇಷ್ಟು ವ್ಯೂಸ್ ಅನ್ನೋದು ಕೂಡ ತುಂಬ ಜನಕ್ಕೆ ಗೊತ್ತಿರುತ್ತೆ. ಇದನ್ನ ಏನಾನ ಮಾಡಿರ್ತೀರಾ. ಆ್ಯಂಡ್ ತುಂಬ ಜನ ಈ ಶಾರ್ಟ್ಸ್ಗಂತಾನೆ ಒಂದು ಚಾನಲ್ ಇಟ್ಟಿರ್ತೀರಾ. ಆ ಚಾನಲಲ್ಲಿ ಪರ್ಟಿಕ್ಯುಲರ್ ಆಗಿ ನನಗೆ ಬಂದಿರೋ ಅಂಥ ಮೇಲ್ ನಿಮಗೂ ಕೂಡ ಬಂದಿದ್ರೆ, ನಿಮ್ಮ ಒಂದು ಚಾನಲಲ್ಲಿ ಖಂಡಿತವಾಗ್ಲೂ ಕಾಪಿರೈಟ್ ಸ್ಟ್ರೈಕ್ ಬಂದಿರೋ ಥರನೇ ಅರ್ಥ. ಅಫ್ಕೋರ್ಸ್ ಇವಾಗ ನಾನು ನಿಮಗೆ ಸೈಡಲ್ಲಿ ತೋರಿಸ್ತಾ ಇರೋಂಥ ಒಂದು ಸ್ಕ್ರೀನ್ ಶಾಟ್ನ ನೋಡಿ. ನನಗೂ ಕೂಡ ಈ ಪರ್ಟಿಕ್ಯುಲರ್ ರೀಸನಿಂದ ನನ್ನ ಒಂದು ಚಾನೆಲ್ನ ಫ್ರೀಸ್ ಮಾಡಿದ್ರು. ಇದು ಯಾಕೆ ಫ್ರೀಸ್ ಮಾಡಿದ್ರು ಅಂದರೆ, ರೀಸೆಂಟಾಗೆ ನಾನು ಒಂದು ಶಾರ್ಟ್ಸ್ನ ಪೋಸ್ಟ್ ಮಾಡಿರ್ತೀನಿ. ಸಾಂಗ್ ಬಂದ್ಬಿಟ್ಟು ನಾನು ಐ ಥಿಂಕ್ ತಮಿಳ್ ಸಾಂಗ್ ಯೂಸ್ ಮಾಡಿದ್ದೆ. ಆ್ಯಂಡ್ ಅದನ್ನು ಮ್ಯೂಟ್ ಮಾಡಿ ನನ್ನ ಒಂದು ಆಡಿಯೋ ಮಾತ್ರ ನಾನು ಕೊಟ್ಟಿದ್ದೆ. ಸಾಂಗ್ನ ಯೂಸ್ ಮಾಡಿ ಪರ್ಟಿಕ್ಯುಲರ್ ಆಫ್ ಓನರ್ ಆಫ್ ಸಾಂಗ್ ಕ್ರಿಯೇಟ್ ಮಾಡಿರೋರು ಏನಿರ್ತಾರೆ, ಅವರು ಆ ಸಾಂಗ್ನ ಡಿಲೀಟ್ ಮಾಡಿರ್ತಾರೆ. ಆ ಒಂದು ಡಿಲೀಟ್ ಮಾಡಿರೋ ಟೈಮಲ್ಲಿ ನನ್ನ ಒಂದು ವಿಡಿಯೋಲ್ಲೂ ಕೂಡ ಆ ಒಂದು ಪರ್ಟಿಕ್ಯುಲರ್ ಸಾಂಗ್ ಡಿಲೀಟ್ ಆಗುತ್ತೆ. ಆಗ ಯೂಟ್ಯೂಬ್ ಟೀಮ್ ಕಡೆಯಿಂದ ನನಗೊಂದು ಮೇಲ್ ಕಳಿಸ್ತಾರೆ, ನಿಮ್ಮ ಒಂದು ಶಾರ್ಟ್ಸ್ನ ಮ್ಯೂಟ್ ಮಾಡಿದ್ದೀವಿ, ಈ ಒಂದು ಶಾರ್ಟ್ಸ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ, ಇಲ್ಲಾಂದರೆ ಪರ್ಟಿಕ್ಯುಲರ್ 30 ಡೇಸಲ್ಲಿ ನಿಮ್ಮ ಒಂದು ಶಾರ್ಟ್ಸ್ ವಿಡಿಯೋ ಡಿಲೀಟ್ ಆಗುತ್ತೆ ಅಂತ ನನಗೊಂದು ಮೇಲೂ ಕೂಡ ಕಳಿಸಿದ್ರು. ಸೈಡಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ. ಪರ್ಟಿಕ್ಯುಲರ್ ಟೈಮಲ್ಲಿ ವ್ಯೂಸು ಹೋಗಿಲ್ಲ, ಸಬ್ಸ್ಕ್ರೈಬರ್ಸು ಬರಲಿಲ್ಲ. ನನಗೇನೋ ಡೌಟ್ ಆಯಿತು. 1 ವೀಕ್ ಟೈಮ್ ತೊಗೊಂಡೆ, ಇದ್ರ ಬಗ್ಗೆ ಅನಲೈಸ್ ಮಾಡಿಕೊಂಡೆ. ಆ್ಯಂಡ್ ಮೇಲ್ ಚೆಕ್ ಮಾಡಿ ನೋಡಿದಾಗೆ ನನಗೆ ಈ ಒಂದು ರೀಸನ್ ಗೊತ್ತಾಗಿದ್ದು. ಒಂದು ವಿಡಿಯೋ ಅಲ್ಲ, 3 ವಿಡಿಯೋಗೆ ಈ ಥರ ಒಂದು ಪ್ರಾಬ್ಲಮ್ ಬಂದಿದೆ ಅಂದಾಗ ನನ್ನ ಚಾನಲ್ಗೂ ಏನೋ ಪ್ರಾಬ್ಲಮ್ ಬಂದಿದೆ. ನಾನು ಖಂಡಿತವಾಗ್ಲೂ ಯೂಟ್ಯೂಬ್ ಕಡೆಯಿಂದ ಯಾರನ್ನ ಕಾಂಟ್ಯಾಕ್ಟ್ ಮಾಡಲೇಬೇಕಾಗಿದೆ ಅನ್ನೋ ಥರ ನನಗೊಂದು ಐಡಿಯಾ ಬಂತು. ಆ್ಯಂಡ್ ನನ್ನ ರಿಲೇಟೆಡಲ್ಲೂ ಕೂಡ ಇದ್ದಾರೆ ಯೂಟ್ಯೂಬರ್ಸ್ ತುಂಬ ಜನ. ಅವ್ರ ಹತ್ರ ಕೊಲ್ಯಾಬ್ ಮಾಡಿ ನಾನು ತಿಳ್ಕೊಂಡಿದ್ದಂಥ ವಿಷಯ ಏನಂದರೆ, ನಮ್ಮ ಒಂದು ಮೇಲ್ ಪದೇ ಪದೇ ನಾವು ಚೆಕ್ ಮಾಡ್ತಾ ಇರಬೇಕು. ಒಂದಿನಕ್ಕೆ ಒಂದು 5-6 ಸತಿ ಎಲ್ಲ ಚೆಕ್ ಮಾಡಬೇಕು ಮೇಲು. ಯಾಕಂದರೆ ಯಾವುದೋ ಒಂದು ರೀಸನ್, ಯಾವುದೋ ಒಂದು ಬ್ಯುಸಿ ವರ್ಕಲ್ಲಿ ನಾವು ಮಿಸ್ ಮಾಡಿಬಿಡ್ತೀವಿ ಯಾವ ಮೇಲ್ ಬಂದರೆ ಕೂಡ. ಆವಾಗ ಪರ್ಟಿಕ್ಯುಲರ್ ಒಂದಿನಕ್ಕೆ ಒಂದು 2 ಸತಿ ಆದರೆ ನಾನು ಚೆಕ್ ಮಾಡಿ ನೋಡ್ತಾ ಇದ್ದೀನಿ ಡೈಲಿನೂ, ಯಾವುದಾನ ಒಂದು ಯೂಟ್ಯೂಬ್ ಕಡೆಯಿಂದ ಮೇಲ್ ಬಂದಿದೆ ಅಂತ. ಈ ಥರ ಮೇಲ್ ನಿಮಗೂ ಕೂಡ ರಿಸೀವ್ ಆಗುತ್ತೆ, ದಯವಿಟ್ಟು ಚೆಕ್ಔಟ್ ಮಾಡ್ತಾಯಿರಿ. ಆ್ಯಂಡ್ ಇದೆಲ್ಲ ನನಗೆ ನೆಕ್ಸ್ಟ್ ಸ್ಟೆಪ್ ಆದಾಗ ನನಗೆ ಸೊಲ್ಯೂಷನ್ ಸಿಕ್ತು ಕೊಲ್ಯಾಬ್ ಮಾಡಿ ತಿಳ್ಕೊಂಡಾಗ. ಆ ಕೊಲ್ಯಾಬ್ ಮಾಡಿ ತಿಳ್ಕೊಂಡಿದ್ದಂಥ ವಿಷಯನೇ ಇವತ್ತು ಪರ್ಟಿಕ್ಯುಲರಾಗಿ ನಾನು ವಿಡಿಯೋ ಆಗಿ ತೊಗೊಂಬಂದಿರೋದು. ಇದು ತುಂಬ ಜನಕ್ಕೆ ಅರ್ಥ ಆಗುತ್ತೆ. ಸಿಂಪಲ್ ಆಗಿ ಒಂದು ವಿಡಿಯೋನ ತೊಗೊಂಬಂದಿದ್ದೀನಿ. ಆ್ಯಂಡ್ ಇನ್ನೂ ಕೂಡ ಲೈಕ್ ಬಟನ್ ತಟ್ಟಿರುತ್ತೆ, ದಯವಿಟ್ಟು ಲೈಕ್ ಬಟನ್ ತಟ್ಟಿ. ಆ್ಯಕ್ಚುಲಿ ಇಲ್ಲಿ ಏನಾಗಿದೆ ಅಂದರೆ, ಇವಾಗ ಒಂದು ಯಾವುದನ್ನ ಒಂದು ಕಾನ್ವರ್ಸೇಷನ್ ಇದ್ರೆ ತಾನೇ ನಾವು ಯಾರ ಹತ್ರ ಕೊಲಾಬ್ ಮಾಡಿ ತಿಳ್ಕೊಳೋಕ್ಕೆ. ಯೂಟ್ಯೂಬಲ್ಲಿ ಹಂಗಲ್ಲ. ಸೊ ಪಕ್ಕದಲ್ಲೇ ಇದ್ರೆ ಒಂದು ಆಫೀಸ್ ಹತ್ರ ವಿಸಿಟ್ ಮಾಡಿ ಈ ಥರ ಪ್ರಾಬ್ಲಮ್ ಐತೆ ಅಂತ ನಾವು ಹೇಳಿ ತಿಳ್ಕೊಬೋದು. ಬಟ್ ಯೂಟ್ಯೂಬಲ್ಲಿ ಆ ಥರ ಇಲ್ಲವೇ ಇಲ್ಲ. ಇಲ್ಲಿ ನಿಮಗೆ ಸೆಟ್ಟಿಂಗ್ಸ್ ಹತ್ರ ತೋರಿಸ್ತಾ ಇರ್ತೀನಿ ನೋಡಿ. ಈ ಒಂದು ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಹೆಲ್ಪ್ ಕೇರ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನಿಮ್ಗೆ ಆಗಿರೋವಂಥ ಪ್ರಾಬ್ಲಮ್ನ ಅಲ್ಲಿ ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಅಲ್ಲಿಗಂತ ಒಂದು ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಕಾಂಟ್ಯಾಕ್ಟು ಕೂಡ ಇರುತ್ತೆ, ನೀವು ಡೈರೆಕ್ಟಾಗಿ ಕಾಲಲ್ಲೂ ಕೂಡ ಮಾತಾಡ್ಬೋದು. ನಿಮ್ಗಾಗಿರೋ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಏನಿತ್ತು ಆ ಒಂದು ಪ್ರಾಬ್ಲಮ್ನ ಈ ಒಂದು ಹೆಲ್ಪ್ ಕೇರಿಂದ ನೀವು ಯೂಸ್ ಮಾಡ್ಕೊಂಡು ಸೊಲ್ಯೂಷನ್ನ ತೊಗೊಬೋದು. ನಾನು ಕೂಡ ಇದರಲ್ಲಿ ಕಾಲ್ ಟ್ರೈ ಮಾಡಿದೆ, ಅನ್ಫಾರ್ಚುನೇಟ್ಲಿ ಕಾಲ್ ಕನೆಕ್ಟ್ ಆಗಿಲ್ಲ. ನಾನೇನು ಮಾಡಿದೆ, ಚಾಟ್ ಯೂಸ್ ಮಾಡಿಕೊಂಡೆ. ಇಲ್ಲಿ ತೋರಿಸ್ತಾ ಇರ್ತೀನಿ ನೋಡಿ ನಿಮಗೆ. ಈ ಚಾಟಿಂದ ನಾನು ನನಗೆ ಆಗಿದ್ದಂಥ ಒಂದು ಕ್ವಶನ್ ಡೌಟ್ ಎಲ್ಲ ಕ್ಲಿಯರ್ ಮಾಡಿಕೊಂಡೆ. ನನಗಿನ ಒಂದು 24 ಅವರ್ಸಲ್ಲಿ ನನಗೆ ಒಂದು ಮೇಲ್ ಬರುತ್ತೆ, ಸೊಲ್ಯೂಷನ್ ಸಿಕ್ಕಿದೆ ಅನ್ನೋ ಒಂಥರ. ಹಾಗಂತ ನನಗೆ ಒಂದು ಮೇಲ್ ಕಳಿಸಿದ್ದಾರೆ. ಆ ಒಂದು ಮೇಲ್ನ ಕೂಡ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಈ
ಪರ್ಟಿಕ್ಯುಲರ್ ರೀಸನ್ ನಾವು ಮಾಡೋದಂಥ ಮಿಸ್ಟೇಕಿಂದನೇ ಬರ್ತಾ ಇರುತ್ತೆ. ದಯವಿಟ್ಟು ಇದನ್ನು ಯಾರು ಕೂಡ ಫಾಲೋ ಮಾಡೋಕ್ಕೆ ಹೋಗಬೇಡಿ. ಈ ಥರ ಒಂದು ಮಿಸ್ಟೇಕ್ನ ನಿಮ್ಮ ಒಂದು ಚಾನಲಲ್ಲಿ ಪದೇ ಪದೇ ಇದನ್ನು ನೀವು ಮಾಡ್ತಾ ಹೋದರೆ ನಿಮ್ಮ ಒಂದು ಇಮೇಲ್, ನಿಮ್ಮ ಒಂದು ಜಿಮೇಲ್, ನಿಮ್ಮ ಒಂದು ಚಾನಲ್ ನಿಮ್ದಾಗಿರಲ್ಲ. ದಯವಿಟ್ಟು ಎಲ್ಲರೂ ಸೇಫ್ ಆ್ಯಂಡ್ ಸೆಕ್ಯೂರ್ ಆಗಿರಿ ಇದರಲ್ಲಿ ಮಾತ್ರ. ಯಾಕಂದರೆ ಚಾನಲ್ನ ಕ್ರಿಯೇಟ್ ಮಾಡೋದು ನಮ್ಮ ಇಷ್ಟನೇ. ಆ್ಯಕ್ಚುಲಿ ಯೂಟ್ಯೂಬ್ ಅನ್ನೋದು ಬೇರೆ ಯಾರ್ದೋ, ನಮ್ದಲ್ಲ, ಅದು ಬೇರೆ ಯಾರ್ದೋ ಆಗಿರುತ್ತೆ. ನಾವೇ ನಮ್ಮ ಒಂದು ಚಾನಲ್ನ ಪ್ರೊಟೆಕ್ಟ್ ಮಾಡಿಟ್ಕೊಬೇಕು, ಮಿಸ್ಟೇಕ್ಸ್ನ ಮಾಡಬಾರ್ದು. ಇಲ್ಲಿ ಕಮ್ಯುನಿಟಿ ರೂಲ್ಸ್ನೂ ಫಾಲೋ ಮಾಡಬೇಕು, ವೀಡಿಯೋಸ್ಗಂತನೂ ಕೆಲವು ರೂಲ್ಸ್ ಇರುತ್ತೆ, ಅದನ್ನು ಕೂಡ ಫಾಲೋ ಮಾಡಬೇಕು. ಸೊ ಇಷ್ಟೆಲ್ಲ ಇರ್ತವೆ ಗುರು. ಸೊ ಇದನ್ನೆಲ್ಲ ಅನಲೈಸ್ ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ಯೂಟ್ಯೂಬ್ ಬನ್ನಿ. ತುಂಬ ಜನ ಗೊತ್ತಿಲ್ಲದಿರೋರೇ ಯೂಟ್ಯೂಬ್ ಬರ್ತಾರೆ, ಯಾಕಂದರೆ ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡು ಬರಲ್ಲ, ವಿಡಿಯೋ ಶುರು ಮಾಡ್ತಾರೆ, ವಿಡಿಯೋಸ್ ಹಾಕ್ತಾರೆ, ಯಾವುದಾನ ಒಂದು ಪ್ರಾಬ್ಲಮ್ ಬಂತು ಅಂದರೆ ಅದನ್ನ ಹಂಗೆ ಬಿಟ್ಟು ಇನ್ನೊಂದು ಚಾನಲ್ ಶುರು ಮಾಡ್ತಾರೆ. ಈ ಥರ ರೀಸನ್ಸ್ ಇರುತ್ತೆ. ದಯವಿಟ್ಟು ಥರ್ಡ್ ಪಾರ್ಟಿ ಆ್ಯಪ್ಸ್ ಇಸ್ಕೊಂಡು ಸಬ್ಸ್ಕ್ರೈಬರ್ಸು, ವ್ಯೂಸು ಇದನ್ನು ಯಾರು ಕೂಡ ಇದು ಮಾಡಬೇಡಿ. ಇದೆಲ್ಲ ತುಂಬಾ ದೊಡ್ಡ ಮಿಸ್ಟೇಕ್, ಕಮ್ಯುನಿಟಿನ ಮೀರಿದಾಗಿರುತ್ತೆ ಯೂಟ್ಯೂಬಲ್ಲಿ. ಆ್ಯಂಡ್ ನಿಮಗೆ ಸ್ಕ್ರೀನ್ಶಾಟ್ ತೋರಿಸಿರೋದಾಗಿರಲಿ, ಇದೆಲ್ಲ ಪಕ್ಕಾ ಪ್ರೂಫ್ ಜೊತೆಗೆ ಈ ಒಂದು ವಿಡಿಯೋ ಪೋಸ್ಟ್ ಮಾಡಿದ್ದೀನಿ. ಆ್ಯಂಡ್ ಇಷ್ಟು ದಿನ ನನಗೆ ಒಂದು ವಾರ ಟೈಮ್ ತೊಗೊಂತು ಇದನ್ನು ಅನಲೈಸ್ ಮಾಡ್ಕೊಳಕ್ಕೆ. ನನಗೆ ಆ್ಯಕ್ಚುಲಿ ನಂದರಲ್ಲೂ ಈ ಒಂದು ಪ್ರಾಬ್ಲಮ್ ಬಂದಿತ್ತು, ಇದ್ರ ಬಗ್ಗೆ ವಿಡಿಯೋ ಮಾಡೋದೇ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಅದಕ್ಕೆ ಒಂದು ವಿಡಿಯೋನ ತೊಗೊಂಡ್ಬಂದಿದ್ದೀನಿ. ಆ್ಯಂಡ್ ಇವಾಗ ನಮ್ಮ ಚಾನಲ್ಗೆ ನಾವು ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆಲೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಂಡು ಹೋಲ್ ಅಂತ ಹಾಕೊಳ್ಳಿ. ಆ್ಯಂಡ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ಸೊ ಎಲ್ಲ ಅಪ್ಡೇಟ್, ಯೂಟ್ಯೂಬ್ ಅಪ್ಡೇಟ್ ವೀಡಿಯೋಸ್ ಕೂಡ ನಾನು ಮಾಡಿದ್ದೀನಿ. ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ. ನನ್ನ ಸೆಕೆಂಡ್ ಚಾನಲ್ ಲಿಂಕು ಕೂಡ ಇರುತ್ತೆ, ಅದನ್ನು ನೋಡಿ ಸಪೋರ್ಟ್ ಮಾಡಿ. ಓಕೆ, ಈ ಒಂದು ವಿಡಿಯೋ ಬಗ್ಗೆ ನಿಮಗೆ ಏನು ಐಡಿಯಾ ಸಿಕ್ತು, ಏನು ಯೂಸ್ಫುಲ್ ಆಯಿತು ಅನ್ನೋದನ್ನು ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಾನು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂದ್ರೂ ಅದನ್ನು ಕೂಡ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವೀಡಿಯೋಸಲ್ಲಿ ಕ್ಲೀನಾಗಿ ನಿಮಗೆ ಪ್ರಾಪರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಸೋ ಮಚ್, ಬಾಯ್ ಬಾಯ್.